ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಮತ ಬ್ಯಾಂಕ್ ರಾಜಕಾರಣದ ಓಲೈಕೆಯ ಪರಮಾವಧಿಯನ್ನು ಮುಟ್ಟಿದೆ. ನೋಡಿ, ಸಾಂವಿಧಾನಿಕರ ರಚನಾ ಸಭೆಯಲ್ಲಿ ಅಂದರೆ ಸಂವಿಧಾನ ಹೇಗಿರಬೇಕು ಅನ್ನುವಂಥ ಡಿಬೇಟ್ನಲ್ಲಿ ಕೆಲವರು ಪ್ರಸ್ತಾಪ ಮಾಡಿದ್ರು. ರಿಲಿಜಿಯಸ್ ಬೇಸ್ಡ್ ರಿಸರ್ವೇಷನ್ಗೆ ಅಂದರೆ ಮತೀಯ ಆಧಾರಿತ ಮೀಸಲಾತಿಗೆ ಸಂಬಂಧಪಟ್ಟಂತೆ ಪ್ರಸ್ತಾಪ ಮಾಡಿದ್ರು. ಆಗ ಭಾಳ ಸ್ಪಷ್ಟವಾಗಿ ಡಾಕ್ಟರ್ ಅಂಬೇಡ್ಕರ್ ಅವರು ಯಾವುದೇ ರೀತಿಯ ಮತೀಯ ಆಧಾರಿತ ಮೀಸಲಾತಿಯನ್ನು ಕೊಡೋಕ್ಕೆ ಬರಲ್ಲ ಅನ್ನೋದನ್ನು ನಿರಾಕರಿಸಿದರು. ನೀವು ಜಾತಿಯ ಆಧಾರದಲ್ಲಿ ಮೀಸಲಾತಿ ಕೊಡ್ಬೋದು, ಆರ್ಥಿಕ ಹಿಂದುಳಿದುವಿಕೆ ಆಧಾರದಲ್ಲಿ ಮೀಸಲಾತಿ ಕೊಡ್ಬೋದು. ಸಾರಾಸಟ್ಟಾಗಿ ರಿಲಿಜಿಯಸ್ ಬೇಸ್ಡ್ ರಿಸರ್ವೇಷನ್ ಕೊಡೋದು ಅದು ಅನ್ಕಾನ್ಸ್ಟಿಟ್ಯೂಷನಲ್ ಆಗುತ್ತೆ, ಅಸಾಂವಿಧಾನಿಕ ಆಗುತ್ತೆ. ಇವತ್ತು ಕಾಂಗ್ರೆಸ್ ಮಾಡಿರೋದು ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥ 4% ಮೀಸಲಾತಿಯನ್ನು ಒಂದು ಮತಕ್ಕೆ, ಒಂದು ಕೋಮಿಗೆ, ಮುಸಲ್ಮಾನರಿಗೆ ಕೊಡೋದ್ರ ಮೂಲಕ ಸಂವಿಧಾನದ ವಿರುದ್ಧ ಇವರು ನಿರ್ಣಯ ತಗೊಂಡಿದ್ದಾರೆ. ಅದು ನಾವು ಖಂಡಿಸ್ತೇವೆ. ನಮ್ಮ ಗುರಿ ಸಂವಿಧಾನದ ಆಶಯವನ್ನು ಎತ್ತಿ ಹಿಡಿಯೋದು. ಮತೀಯ ಆಧಾರಿತ ಮೀಸಲಾತಿ ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿದೆ. ಪಾಕಿಸ್ತಾನ ಯಾವ ಕಾರಣಕ್ಕಾಗಿದ್ದು? ಮತೀಯ ಕಾರಣಕ್ಕೆ ತಾನೇ. ಅಂದರೆ ಅದೇ ಮತೀಯ ವಿಸ್ತರಣಾವಾದವನ್ನು ಇವರು ಕರ್ನಾಟಕದಲ್ಲೂ ಮಾಡಲಿಕ್ಕೆ ಬಯಸ್ತಾರೆ. ಅದಕ್ಕೆ ನಮ್ಮದು ಖಂಡತುಂಡವಾಗಿರ್ತಕ್ಕಂಥ ವಿರೋಧ ಇದೆ. ಇದ್ರ ವಿರುದ್ಧ ನಾವು ಹೋರಾಟ ಮಾಡ್ತೇವೆ. ನಾವು ಕಾಂಗ್ರೆಸ್ ಸರ್ಕಾರಕ್ಕೆ ಆಗ್ರಹಿಸ್ತೇವೆ, ನೀವು ಸಂವಿಧಾನ ವಿರೋಧಿಯಾಗಿ ತೆಗೆದುಕೊಂಡಿರ್ತಕ್ಕಂಥ ಈ ಮತೀಯ ಆಧಾರಿತ ಮೀಸಲಾತಿಯನ್ನು ವಾಪಸ್ ತೆಗೆದುಕೊಳ್ಳಿ. ನೀವು ವಾಪಸ್ ತೆಗೆದುಕೊಳ್ಳದೇ ಇದ್ದರೆ ನಾವು ನಿಮ್ಮ ಈ ಅಂಬೇಡ್ಕರ್ ವಿರೋಧಿ ನೀತಿ ವಿರುದ್ಧ, ಸಂವಿಧಾನದ ನೀತಿ ವಿರುದ್ಧ ಸದನದ ಒಳಗೆ ಸದನದ ಹೊರಗೆ ಎರಡೂ ಕಡೆಯೂ ನಾವು ಹೋರಾಟವನ್ನು ಮುಂದುವರಿಸ್ತೇವೆ ಮತ್ತು ಇದನ್ನು ನ್ಯಾಯಾಲಯದಲ್ಲೂ ನಾವು ಹೋರಾಟ ಮಾಡ್ತೇವೆ. ನಿಮ್ಮದು ಅನ್ಕಾನ್ಸ್ಟಿಟ್ಯೂಷನಲ್ಲು. ಹಾಗಾಗಿ ನಿಮಗೆ ಈ ರೀತಿ ಕ್ರಮ ತೆಗೆದುಕೊಳ್ಳೋದು ಅದು ಸಂವಿಧಾನದ ವಿರುದ್ಧ ಆಗುತ್ತೆ. ಒಂದು ಸರಿ ನೀವು ಸಂವಿಧಾನ ರಚನಾ ಸಭೆಯ ಸಂದರ್ಭದ ಡಿಬೇಟ್ನ ಓದಿ, ಈ ಸದನದಲ್ಲೂ ಆ ಡಿಬೇಟ್ನ ಚರ್ಚೆಗಿಡಬೇಕು. ಆ ಸಂದರ್ಭದಲ್ಲಿ ಏನು ಚರ್ಚೆ ಆಯಿತು ಅಂತ, ಯಾವ ಕಾರಣಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅವರು ರಿಲಿಜಿಯಸ್ ಬೇಸ್ಡ್ ರಿಸರ್ವೇಷನ್ನ ವಿರೋಧಿಸಿದರು ಅನ್ನೋದು ರಾಜ್ಯ ಮತ್ತು ದೇಶದ ಜನರಿಗೆ ಸ್ಪಷ್ಟ ಆಗಬೇಕು. ಹೇಗೆ ಇವತ್ತು ಕಾಂಗ್ರೆಸ್ಸು ತನ್ನ ವೋಟ್ ಬ್ಯಾಂಕಿಗೋಸ್ಕರ ಸಂವಿಧಾನ ವಿರೋಧಿಯಾಗಿ ವರ್ತನೆ ಆಗ್ತಾಯಿದೆ ಅನ್ನೋದು ಕೂಡ ರಾಜ್ಯ ಮತ್ತು ದೇಶದ ಜನರಿಗೆ ತಿಳಿಬೇಕು. ನಾವು ಇದನ್ನು ಹೋರಾಟವನ್ನು ಮುಂದುವರಿಸ್ತೇವೆ. ನೋಡಿ, ಜಾತಿಯ ಆಧಾರಿತ ಮೀಸಲಾತಿಯನ್ನು ಆರ್ಥಿಕ ಹಿಂದುಳಿಕೆ ಆಧಾರಿತ ಮೀಸಲಾತಿಗೆ ಸಂವಿಧಾನವೇ ಅವಕಾಶ ಕೊಟ್ಟಿದೆ, ಮತೀಯ ಆಧಾರಿತ ಮೀಸಲಾತಿಗಲ್ಲ. ಇದನ್ನೆಲ್ಲ ಕೊಡ್ತಾರೆ ಏನಿದ್ರೆ ಜಿನ್ನ ಪಾಕಿಸ್ತಾನನೇ ಕೇಳ್ತಿರಲಿಲ್ಲ. ಯಾಕೆಂದರೆ ಪಾಕಿಸ್ತಾನಕ್ಕಿಂತ ಇಲ್ಲೇ ಸುಖವಾಗಿರ್ಬೋದು ಅಂತ ಜಿನ್ನಾನಿಗೂ ಅನ್ನಿಸ್ತಿತ್ತು. ಕಾಂಗ್ರೆಸ್ಸು ಹೀಗೆ ನಡ್ಕೊಳ್ಳುತ್ತೆ ಅಂತ ಗೊತ್ತಾಗಿದ್ದರೆ ಜಿನ್ನ ಪಾಕಿಸ್ತಾನ ಕೇಳ್ತಾನೇ ಇರಲಿಲ್ಲ. ಜಿನ್ನಾನಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ಇವರು. ನಾವು ಬಿಲ್ಲನ್ನು ವಿರೋಧಿಸ್ತೇವೆ, ನ್ಯಾಯಾಂಗ ಹೋರಾಟವನ್ನು ಮಾಡ್ತೇವೆ, ಜನತಾ ನ್ಯಾಯಾಲಯದಲ್ಲೂ ಹೋರಾಟ ಮಾಡ್ತೇವೆ. ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಮತ ಬ್ಯಾಂಕ್ ರಾಜಕಾರಣದ ಓಲೈಕೆಯ ಪರಮಾವಧಿಯನ್ನು ಮುಟ್ಟಿದೆ. ನೋಡಿ, ಸಾಂವಿಧಾನಿಕರ ರಚನಾ ಸಭೆಯಲ್ಲಿ ಅಂದರೆ ಸಂವಿಧಾನ ಹೇಗಿರಬೇಕು ಅನ್ನುವಂಥ ಡಿಬೇಟ್ನಲ್ಲಿ ಕೆಲವರು ಪ್ರಸ್ತಾಪ ಮಾಡಿದ್ರು. ರಿಲಿಜಿಯಸ್ ಬೇಸ್ಡ್ ರಿಸರ್ವೇಷನ್ಗೆ ಅಂದರೆ ಮತೀಯ ಆಧಾರಿತ ಮೀಸಲಾತಿಗೆ ಸಂಬಂಧಪಟ್ಟಂತೆ ಪ್ರಸ್ತಾಪ ಮಾಡಿದ್ರು. ಆಗ ಭಾಳ ಸ್ಪಷ್ಟವಾಗಿ ಡಾಕ್ಟರ್ ಅಂಬೇಡ್ಕರ್ ಅವರು ಯಾವುದೇ ರೀತಿಯ ಮತೀಯ ಆಧಾರಿತ ಮೀಸಲಾತಿಯನ್ನು ಕೊಡೋಕ್ಕೆ ಬರಲ್ಲ ಅನ್ನೋದನ್ನು ನಿರಾಕರಿಸಿದರು. ನೀವು ಜಾತಿಯ ಆಧಾರದಲ್ಲಿ ಮೀಸಲಾತಿ ಕೊಡ್ಬೋದು, ಆರ್ಥಿಕ ಹಿಂದುಳಿದುವಿಕೆ ಆಧಾರದಲ್ಲಿ ಮೀಸಲಾತಿ ಕೊಡ್ಬೋದು. ಸಾರಾಸಟ್ಟಾಗಿ ರಿಲಿಜಿಯಸ್ ಬೇಸ್ಡ್ ರಿಸರ್ವೇಷನ್ ಕೊಡೋದು ಅದು ಅನ್ಕಾನ್ಸ್ಟಿಟ್ಯೂಷನಲ್ ಆಗುತ್ತೆ, ಅಸಾಂವಿಧಾನಿಕ ಆಗುತ್ತೆ. ಇವತ್ತು ಕಾಂಗ್ರೆಸ್ ಮಾಡಿರೋದು ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥ 4% ಮೀಸಲಾತಿಯನ್ನು ಒಂದು ಮತಕ್ಕೆ, ಒಂದು ಕೋಮಿಗೆ, ಮುಸಲ್ಮಾನರಿಗೆ ಕೊಡೋದ್ರ ಮೂಲಕ ಸಂವಿಧಾನದ ವಿರುದ್ಧ ಇವರು ನಿರ್ಣಯ ತಗೊಂಡಿದ್ದಾರೆ. ಅದು ನಾವು ಖಂಡಿಸ್ತೇವೆ. ನಮ್ಮ ಗುರಿ ಸಂವಿಧಾನದ ಆಶಯವನ್ನು ಎತ್ತಿ ಹಿಡಿಯೋದು. ಮತೀಯ ಆಧಾರಿತ ಮೀಸಲಾತಿ ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿದೆ. ಪಾಕಿಸ್ತಾನ ಯಾವ ಕಾರಣಕ್ಕಾಗಿದ್ದು? ಮತೀಯ ಕಾರಣಕ್ಕೆ ತಾನೇ. ಅಂದರೆ ಅದೇ ಮತೀಯ ವಿಸ್ತರಣಾವಾದವನ್ನು ಇವರು ಕರ್ನಾಟಕದಲ್ಲೂ ಮಾಡಲಿಕ್ಕೆ ಬಯಸ್ತಾರೆ. ಅದಕ್ಕೆ ನಮ್ಮದು ಖಂಡತುಂಡವಾಗಿರ್ತಕ್ಕಂಥ ವಿರೋಧ ಇದೆ. ಇದ್ರ ವಿರುದ್ಧ ನಾವು ಹೋರಾಟ ಮಾಡ್ತೇವೆ. ನಾವು ಕಾಂಗ್ರೆಸ್ ಸರ್ಕಾರಕ್ಕೆ ಆಗ್ರಹಿಸ್ತೇವೆ, ನೀವು
ಸಂವಿಧಾನ ವಿರೋಧಿಯಾಗಿ ತೆಗೆದುಕೊಂಡಿರ್ತಕ್ಕಂಥ ಈ ಮತೀ ಆಧಾರಿತ ಮೀಸಲಾತಿಯನ್ನು ವಾಪಸ್ ತೆಗೆದುಕೊಳ್ಳಿ. ನೀವು ವಾಪಸ್ ತೆಗೆದುಕೊಳ್ಳದೇ ಇದ್ದರೆ ನಾವು ನಿಮ್ಮ ಈ ಅಂಬೇಡ್ಕರ್ ವಿರೋಧಿ ನೀತಿ ವಿರುದ್ಧ, ಸಂವಿಧಾನದ ನೀತಿ ವಿರುದ್ಧ ಸದನದ ಒಳಗೆ ಸದನದ ಹೊರಗೆ ಎರಡೂ ಕಡೆಯೂ ನಾವು ಹೋರಾಟವನ್ನು ಮುಂದುವರಿಸ್ತೇವೆ ಮತ್ತು ಇದನ್ನು ನ್ಯಾಯಾಲಯದಲ್ಲೂ ನಾವು ಹೋರಾಟ ಮಾಡ್ತೇವೆ. ನಿಮ್ಮದು ಅನ್ಕಾನ್ಸ್ಟಿಟ್ಯೂಷನಲ್ಲು, ಹಾಗಾಗಿ ನಿಮಗೆ ಈ ರೀತಿ ಕ್ರಮ ತೆಗೆದುಕೊಳ್ಳೋದು ಅದು ಸಂವಿಧಾನದ ವಿರುದ್ಧ ಆಗುತ್ತೆ. ಒಮ್ಮೆ ಒಂದು ಸರಿ ನೀವು ಸಂವಿಧಾನ ರಚನಾ ಸಭೆಯ ಸಂದರ್ಭದ ಡಿಬೇಟ್ನ ಓದಿ, ಈ ಸದನದಲ್ಲೂ ಆ ಡಿಬೇಟ್ನ ಚರ್ಚೆಗಿಡಬೇಕು. ಆ ಸಂದರ್ಭದಲ್ಲಿ ಏನು ಚರ್ಚೆ ಆಯಿತು ಅಂತ, ಯಾವ ಕಾರಣಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅವರು ರಿಲಿಜಿಯಸ್ ಬೇಸ್ಡ್ ರಿಸರ್ವೇಷನ್ನ ವಿರೋಧಿಸಿದರು ಅನ್ನೋದು ರಾಜ್ಯ ಮತ್ತು ದೇಶದ ಜನರಿಗೆ ಸ್ಪಷ್ಟ ಆಗಬೇಕು. ಹೇಗೆ ಇವತ್ತು ಕಾಂಗ್ರೆಸ್ಸು ತನ್ನ ವೋಟ್ ಬ್ಯಾಂಕಿಗೋಸ್ಕರ ಸಂವಿಧಾನ ವಿರೋಧಿಯಾಗಿ ವರ್ತನೆ ಆಗ್ತಾಯಿದೆ ಅನ್ನೋದು ಕೂಡ ರಾಜ್ಯ ಮತ್ತು ದೇಶದ ಜನರಿಗೆ ತಿಳಿಬೇಕು. ನಾವು ಇದನ್ನು ಹೋರಾಟವನ್ನು ಮುಂದುವರಿಸ್ತೇವೆ. ನೋಡಿ, ಜಾತಿ ಆಧಾರಿತ ಮೀಸಲಾತಿಯನ್ನು, ಆರ್ಥಿಕ ಹಿಂದುಳಿಕೆ ಆಧಾರಿತ ಮೀಸಲಾತಿಗೆ ಸಂವಿಧಾನವೇ ಅವಕಾಶ ಕೊಟ್ಟಿದೆ, ಮತೀಯ ಆಧಾರಿತ ಮೀಸಲಾತಿಗಲ್ಲ. ಇದನ್ನೆಲ್ಲ ಕೊಡ್ತಾರೆ ಏನಿದ್ರೆ ಜಿನ್ನ ಪಾಕಿಸ್ತಾನನೇ ಕೇಳ್ತಿರಲಿಲ್ಲ. ಯಾಕೆಂದರೆ ಪಾಕಿಸ್ತಾನಕ್ಕಿಂತ ಇಲ್ಲೇ ಸುಖವಾಗಿರ್ಬೋದು ಅಂತ ಜಿನ್ನಾನಿಗೂ ಅನ್ನಿಸ್ತಿತ್ತು. ಕಾಂಗ್ರೆಸ್ಸು ಹೀಗೆ ನಡ್ಕೊಳ್ಳುತ್ತೆ ಅಂತ ಗೊತ್ತಾಗಿದ್ದರೆ ಜಿನ್ನ ಪಾಕಿಸ್ತಾನ ಕೇಳ್ತಾನೆ ಇರಲಿಲ್ಲ. ಜಿನ್ನಾನಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ಇವರು. ನಾವು ಬಿಲ್ಲನ್ನು ವಿರೋಧಿಸ್ತೇವೆ, ನ್ಯಾಯಾಂಗ ಹೋರಾಟವನ್ನು ಮಾಡ್ತೇವೆ, ಜನತಾ ನ್ಯಾಯಾಲಯದಲ್ಲೂ ಹೋರಾಟ ಮಾಡ್ತೇವೆ. ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಮತ ಬ್ಯಾಂಕ್ ರಾಜಕಾರಣದ ಓಲೈಕೆಯ ಪರಮಾವಧಿಯನ್ನು ಮುಟ್ಟಿದೆ. ನೋಡಿ, ಸಾಂವಿಧಾನಿಕರ ರಚನಾ ಸಭೆಯಲ್ಲಿ, ಅಂದರೆ ಸಂವಿಧಾನ ಹೇಗಿರಬೇಕು ಅನ್ನುವಂಥ ಡಿಬೇಟ್ನಲ್ಲಿ ಕೆಲವರು ಪ್ರಸ್ತಾಪ ಮಾಡಿದ್ರು. ರಿಲಿಜಿಯಸ್ ಬೇಸ್ಡ್ ರಿಸರ್ವೇಷನ್ಗೆ, ಅಂದರೆ ಮತೀಯ ಆಧಾರಿತ ಮೀಸಲಾತಿಗೆ ಸಂಬಂಧಪಟ್ಟಂತೆ ಪ್ರಸ್ತಾಪ ಮಾಡಿದ್ರು. ಆಗ ಭಾಳ ಸ್ಪಷ್ಟವಾಗಿ ಡಾಕ್ಟರ್ ಅಂಬೇಡ್ಕರ್ ಅವರು ಯಾವುದೇ ರೀತಿಯ ಮತೀಯ ಆಧಾರಿತ ಮೀಸಲಾತಿಯನ್ನು ಕೊಡೋಕ್ಕೆ ಬರಲ್ಲ ಅನ್ನೋದನ್ನು ನಿರಾಕರಿಸಿದರು. ನೀವು ಜಾತಿಯ ಆಧಾರದಲ್ಲಿ ಮೀಸಲಾತಿ ಕೊಡ್ಬೋದು, ಆರ್ಥಿಕ ಹಿಂದುಳಿದುವಿಕೆ ಆಧಾರದಲ್ಲಿ ಮೀಸಲಾತಿ ಕೊಡ್ಬೋದು. ಸಾರಾಸಟ್ಟಾಗಿ ರಿಲಿಜಿಯಸ್ ಬೇಸ್ಡ್ ರಿಸರ್ವೇಷನ್ ಕೊಡೋದು ಅದು ಅನ್ಕಾನ್ಸ್ಟಿಟ್ಯೂಷನಲ್ ಆಗುತ್ತೆ, ಅಸಾಂವಿಧಾನಿಕ ಆಗುತ್ತೆ. ಇವತ್ತು ಕಾಂಗ್ರೆಸ್ ಮಾಡಿರೋದು ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥ 4% ಮೀಸಲಾತಿಯನ್ನು ಒಂದು ಮತಕ್ಕೆ, ಒಂದು ಕೋಮಿಗೆ, ಮುಸಲ್ಮಾನರಿಗೆ ಕೊಡೋದ್ರ ಮೂಲಕ ಸಂವಿಧಾನದ ವಿರುದ್ಧ ಇವರು ನಿರ್ಣಯ ತಗೊಂಡಿದ್ದಾರೆ. ಅದು ನಾವು ಖಂಡಿಸ್ತೇವೆ. ನಮ್ಮ ಗುರಿ ಸಂವಿಧಾನದ ಆಶಯವನ್ನು ಎತ್ತಿ ಹಿಡಿಯೋದು. ಮತೀಯ ಆಧಾರಿತ ಮೀಸಲಾತಿ ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿದೆ. ಪಾಕಿಸ್ತಾನ ಯಾವ ಕಾರಣಕ್ಕಾಗಿದ್ದು? ಮತೀಯ ಕಾರಣಕ್ಕೆ ತಾನೇ. ಅಂದರೆ ಅದೇ ಮತೀಯ ವಿಸ್ತರಣಾವಾದವನ್ನು ಇವರು ಕರ್ನಾಟಕದಲ್ಲೂ ಮಾಡಲಿಕ್ಕೆ ಬಯಸ್ತಾರೆ. ಅದಕ್ಕೆ ನಮ್ಮದು ತುಂಡವಾಗಿರ್ತಕ್ಕಂಥ ವಿರೋಧ ಇದೆ. ಇದ್ರ ವಿರುದ್ಧ ನಾವು ಹೋರಾಟ ಮಾಡ್ತೇವೆ. ನಾವು ಕಾಂಗ್ರೆಸ್ ಸರ್ಕಾರಕ್ಕೆ ಆಗ್ರಹಿಸ್ತೇವೆ, ನೀವು ಸಂವಿಧಾನ ವಿರೋಧಿಯಾಗಿ ತೆಗೆದುಕೊಂಡಿರ್ತಕ್ಕಂಥ ಈ ಮತೀಯ ಆಧಾರಿತ ಮೀಸಲಾತಿಯನ್ನು ವಾಪಸ್ ತೆಗೆದುಕೊಳ್ಳಿ. ನೀವು ವಾಪಸ್ ತೆಗೆದುಕೊಳ್ಳದೇ ಇದ್ದರೆ ನಾವು ನಿಮ್ಮ ಈ ಅಂಬೇಡ್ಕರ್ ವಿರೋಧಿ ನೀತಿ ವಿರುದ್ಧ, ಸಂವಿಧಾನದ ನೀತಿ ವಿರುದ್ಧ ಸದನದ ಒಳಗೆ ಸದನದ ಹೊರಗೆ ಎರಡೂ ಕಡೆಯೂ ನಾವು ಹೋರಾಟವನ್ನು ಮುಂದುವರಿಸ್ತೇವೆ ಮತ್ತು ಇದನ್ನು ನ್ಯಾಯಾಲಯದಲ್ಲೂ ನಾವು ಹೋರಾಟ ಮಾಡ್ತೇವೆ. ನಿಮ್ಮದು ಅನ್ಕಾನ್ಸ್ಟಿಟ್ಯೂಷನಲ್ಲು, ಹಾಗಾಗಿ ನಿಮಗೆ ಈ ರೀತಿ ಕ್ರಮ ತೆಗೆದುಕೊಳ್ಳೋದು ಅದು ಸಂವಿಧಾನದ ವಿರುದ್ಧ ಆಗುತ್ತೆ. ಒಮ್ಮೆ ಒಂದು ಸರಿ ನೀವು ಸಂವಿಧಾನ ರಚನಾ ಸಭೆಯ ಸಂದರ್ಭದ ಡಿಬೇಟ್ನ ಓದಿ, ಈ ಸದನದಲ್ಲೂ ಆ ಡಿಬೇಟ್ನ ಚರ್ಚೆಗಿಡಬೇಕು. ಆ ಸಂದರ್ಭದಲ್ಲಿ ಏನು ಚರ್ಚೆ ಆಯಿತು ಅಂತ, ಯಾವ ಕಾರಣಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅವರು ರಿಲಿಜಿಯಸ್ ಬೇಸ್ಡ್ ರಿಸರ್ವೇಷನ್ನ ವಿರೋಧಿಸಿದರು ಅನ್ನೋದು ರಾಜ್ಯ ಮತ್ತು ದೇಶದ ಜನರಿಗೆ ಸ್ಪಷ್ಟ ಆಗಬೇಕು. ಹೇಗೆ ಇವತ್ತು ಕಾಂಗ್ರೆಸ್ಸು ತನ್ನ ವೋಟ್ ಬ್ಯಾಂಕಿಗೋಸ್ಕರ ಸಂವಿಧಾನ ವಿರೋಧಿಯಾಗಿ ವರ್ತನೆ ಆಗ್ತಾಯಿದೆ ಅನ್ನೋದು ಕೂಡ ರಾಜ್ಯ ಮತ್ತು ದೇಶದ ಜನರಿಗೆ ತಿಳಿಬೇಕು. ನಾವು ಇದನ್ನು ಹೋರಾಟವನ್ನು ಮುಂದುವರಿಸ್ತೇವೆ. ನೋಡಿ, ಜಾತಿ ಆಧಾರಿತ ಮೀಸಲಾತಿಯನ್ನು, ಆರ್ಥಿಕ ಹಿಂದುಳಿಕೆ ಆಧಾರಿತ ಮೀಸಲಾತಿಗೆ ಸಂವಿಧಾನವೇ ಅವಕಾಶ ಕೊಟ್ಟಿದೆ, ಮತೀಯ ಆಧಾರಿತ ಮೀಸಲಾತಿಗಲ್ಲ. ಇದನ್ನೆಲ್ಲ ಕೊಡ್ತಾರೆ ಏನಿದ್ರೆ ಜಿನ್ನ ಪಾಕಿಸ್ತಾನನೇ ಕೇಳ್ತಿರಲಿಲ್ಲ. ಯಾಕೆಂದರೆ ಪಾಕಿಸ್ತಾನಕ್ಕಿಂತ ಇಲ್ಲೇ ಸುಖವಾಗಿರ್ಬೋದು ಅಂತ ಜಿನ್ನಾನಿಗೂ ಅನ್ನಿಸ್ತಿತ್ತು. ಕಾಂಗ್ರೆಸ್ಸು ಹೀಗೆ ನಡ್ಕೊಳ್ಳುತ್ತೆ ಅಂತ ಗೊತ್ತಾಗಿದ್ದರೆ ಜಿನ್ನ ಪಾಕಿಸ್ತಾನ ಕೇಳ್ತಾನೆ ಇರಲಿಲ್ಲ. ಜಿನ್ನಾನಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ಇವರು. ನಾವು ಬಿಲ್ಲನ್ನು ವಿರೋಧಿಸ್ತೇವೆ,
ನ್ಯಾಯಾಂಗ ಹೋರಾಟವನ್ನು ಮಾಡ್ತೇವೆ, ಜನತಾ ನ್ಯಾಯಾಲಯದಲ್ಲೂ ಹೋರಾಟ ಮಾಡ್ತೇವೆ.